ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡಿರ್ಬೋದು ಮಡಿಕೇರಿ ಪಾರ್ಟ್ 1 ಅಂದರೆ ಅಲ್ಲಿದ್ದು ನಾವಿದ್ದಿದ್ದು ಹೋಮ್ ಸ್ಟೇ. ಆಮೇಲೆ ಅಲ್ಲಿದೆ ನಮ್ಮ ಓನರ್ದೇ ಕಾಫಿ ತೋಟದ್ದೆಲ್ಲ ಫುಲ್ಲು ವಿಡಿಯೋ ಎಲ್ಲ ಹಾಕಿದ್ದೀನಿ. ನೋಡಿರ್ಬೋದು. ಯಾರೆಲ್ಲ ನೋಡಿಲ್ಲ ಲಿಂಕ್ ಕೊಡ್ತೀನಿ, ಹೋಗಿ ನೋಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ಬಂದ ದಿನಾನೇ ನಾವು ಅಂದರೆ ನಿಯರ್ ಬೈ ಪ್ಲೇಸಸ್ ಆಮೇಲೆ ದೇವಸ್ಥಾನಗಳನ್ನೆಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಅರಮನೆ ಪ್ಯಾಲೇಸು, ತಲಕಾವೇರಿ, ಆಮೇಲೆ ಈಗುತುಪ್ಪ ದೇವಸ್ಥಾನ, ಆಮೇಲೆ ಮತ್ತೊಂದು ಯಾವುದೋ ಸುಬ್ರಹ್ಮಣ್ಯ ಸಮಥಿಂಗ್ ಆ ದೇವಸ್ಥಾನ, ಆಮೇಲೆ ನಿಯರ್ ಬೈ ಫಾಲ್ಸಸ್ಸು ಅದೆಲ್ಲ ನೋಡ್ಕೊಂಡು ಬಂದ್ವಿ. ಫಸ್ಟ್ ವಿಸಿಟ್ ಮಾಡಿದ್ದೆ ನಾವು ಮಡಿಕೇರಿ ಪ್ಯಾಲೇಸನ್ನು ಫಸ್ಟ್ ವಿಸಿಟ್ ಮಾಡಿದ್ವಿ. ಇಲ್ಲಿದೇನಂತಂತಂದರೆ ಮೊದಲು ಬ್ರಿಟಿಷರ್ ಕಾಲದಲ್ಲೆಲ್ಲ ಯುದ್ಧ ಎಲ್ಲ ಘೋಷಿಸ್ತಿರಲ್ಲ, ಅದಕ್ಕೆ ಇಲ್ಲಿ ಇದು ಕೊಡಗು ರಾಜ್ಯ ಅಂದರೆ ಮಡಿಕೇರಿ, ಕೂರ್ಗು ಇದೆಲ್ಲ ಕೊಡಗು ಡಿಸ್ಟಿಕ್ ಅಲ್ಲ. ಸೊ ಕೊಡಗು ರಾಜ ಇಲ್ಲಿ ಬಂದು ಹೈಡ್ ಆಗ್ತಿದ್ರಂತೆ. ಇದು ಅವ್ರದ್ದು ಹೈಡಿಂಗ್ ಸ್ಪಾಟ್ ಅಂತೆ. ಆಮೇಲೆ ಇದು ಕಾಣಕ್ಕೆ ಇಷ್ಟು ಅಂದರೆ ಚಿಕ್ಕದಾಗಿದೆ, ಈಗ ನೀವು ನೋಡ್ಬೋದು ಚಿಕ್ಕದಿದೆಲ್ಲ ಅಂತ. ಆದರೆ ಇದ್ರದ್ದು ವಿಶೇಷತೆ ಏನಂತಂತಂದರೆ ಅಂದರೆ ಒಂದು ಕಡೆ ಈಗ ಇಲ್ಲಿ ನೋಡಿ, ನೀವು ಇಲ್ಲಿ ಹೋದ್ಮೇಲೆ ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಇದೆ, ಇಲ್ಲಿ ನೋಡಿ ಇಲ್ಲಿ ದಾರಿ ಇದೆ. ಹಿಂಗೆ ಹೋದರೆ ಇಲ್ಲಿ ಮೇಲ್ಗಡೆ ಹೋದರೆ ಅಲ್ಲಿಂದ ಅಂದರೆ ಅಲ್ಲಿನೂ ಎಂಡ್ ಪಾಯಿಂಟ್ ಇದೆ. ಐ ಮೀನ್ ಅಂದರೆ ಅಲ್ಲಿ ಹೋದ್ರೂ ಮತ್ತೆ ಸುರಂಗ ಮಾರ್ಗ ಎಲ್ಲ ಇದೆ, ಅಂದರೆ ಬೇರೆ ಬೇರೆ ಕೋಣೆಗೆ ಹೋಗೋಕ್ಕೆ. ಆಮೇಲೆ ನೀವು ಅಲ್ಲಿಂದನೂ ಡೈರೆಕ್ಟ್ ಎಕ್ಸಿಟ್ ಆಗ್ಬೋದು. ಆ ಥರ ಫುಲ್ ಅಂದರೆ ಯಾವ ಎಂಡ್ಗೆ ನೀವು ಹೋದರೂ ಆ ಅಂದರೆ ಅಲ್ಲಿ ನಿಮಗೆ ಎಕ್ಸಿಟ್ ಪಾಯಿಂಟ್ ಸಿಗುತ್ತೆ, ಎಂಡ್ ಪಾಯಿಂಟ್ ಸಿಗುತ್ತೆ. ಸೊ ಅದು ಇದ್ರದ್ದು ವಿಶೇಷತೆ. ಮತ್ತು ಫುಲ್ಲು ಲೈಕ್ ಬ್ಲ್ಯಾಕ್ ಅಂದರೆ ಕತ್ಲೆ ರೂಮ್ಸು ಅವೆಲ್ಲ ತುಂಬ ಇದೆ. ಅಂದರೆ ಗೊತ್ತೇ ಆಗಲ್ಲ ಮನುಷ್ಯರು ಅಂದರೆ ಅದರಲ್ಲಿ ಇದ್ದಾರೆ ಅಥವಾ ಇಲ್ಲ ಅನ್ನೋದೇ ಗೊತ್ತಾಗಲ್ಲ. ಸೊ ಇದೊಂಥರ ನನಗೂ ಇದನ್ನಿಸ್ತು, ಯಾಕಂದರೆ ಹೊರಗಿಂದ ನೋಡೋಕ್ಕೆ ಹೋದರೆ ತುಂಬ ಚಿಕ್ಕದು ಅನಿಸುತ್ತೆ ಇದು ಅರಮನೆ. ಬಟ್ ಒಳಗಡೆ ಹೋದರೆ ಇಷ್ಟಿಷ್ಟು ಜಾಗದಲ್ಲಿ ತುಂಬ ಹಿಂಗೆ ಕೋಣೆಗಳನ್ನೆಲ್ಲ ಮಾಡಿ ಪ್ರತಿಯೊಂದಕ್ಕೂ ಎಂಡ್ ಪಾಯಿಂಟ್ ಅಂದರೆ ಯಾವುದೂ ರೂಮಲ್ಲಿ ಹೋದರೂ ಅದಕ್ಕೆ ಮತ್ತೆ ಒಂದು ಎಕ್ಸಿಟ್ ಪಾಯಿಂಟ್ ಇದ್ದೇ ಇದೆ. ಸೊ ಅದು ನನಗೂ ತುಂಬ ವಿಶೇಷತೆ ಅನ್ನಿಸ್ತು. ಸೊ ಇಲ್ಲೆಲ್ಲ ಫುಲ್ಲು ಸುತ್ತಾಡಿ ಆಮೇಲೆ ಸ್ವಲ್ಪ ಫೋಟೋಸು, ಆಮೇಲೆ ಸ್ವಲ್ಪ ಫ್ಲೆಕ್ಸ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ಈಗುತುಪ್ಪ ದೇವಸ್ಥಾನಕ್ಕೆ. ಆಮೇಲೆ ನೋಡಿ ಈ ಥರ ಎಲ್ಲ ವ್ಯೂ ಇದೆ ಇದ್ರದ್ದು. ಈಗುತುಪ್ಪ ದೇವಸ್ಥಾನದಲ್ಲಿ ಫಸ್ಟು ಹೆಂಗಂತಂದರೆ ಹೋದ್ಮೇಲೆ ಅಲ್ಲೆಲ್ಲ ಕಾಲು ತೊಳ್ಕೊಂಡು ಆಮೇಲೆ ದೇವರ ದರ್ಶನಕ್ಕೆಲ್ಲ ಹೋಗಬೇಕು. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಜಾಸ್ತಿ ವಿಡಿಯೋಕ್ಕೆಲ್ಲ ಅಲಾವ್ ಇರಲಿಲ್ಲ. ಬಟ್ ಅದು ಚೆನ್ನಾಗಿತ್ತು. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದಿದ್ರ ನೆಕ್ಸ್ಟ್ ನೋಡಿ ನಾವು ಹೋಗ್ತಿರೋದು ಈಗುತುಪ್ಪ ದೇವಸ್ಥಾನ. ಇಲ್ಲಿ ನನಗಂದರೆ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಮೇಲೆ ಇದೆಲ್ಲ ಆದಮೇಲೆ ತಲಕಾವೇರಿಗೆ ಹೋದ್ವಿ. ತಲಕಾವೇರಿ ಆದಮೇಲೆ ಅಲ್ಲಿ ಒಂದು ಫಾಲ್ಸ್ ಇತ್ತು, ಫಾಲ್ಸಿಗೆ ಹೋಗಿದ್ವಿ. ಫಾಲ್ಸಿಗೆ ಹೋಗೋ ರೂಟ್ ಅಂತೂ ಫುಲ್ ಡೇಂಜರ್ ಆಗಿತ್ತು. ಅದನ್ನೂ ಎಲ್ಲ ಫುಲ್ ಮುಂದೆ ತೋರಿಸಿದ್ದೀನಿ. ಆಮೇಲೆ ಅದೇ ಫಾಲ್ಸಲ್ಲಿ ಅಲ್ಲಿ ಕೆಳಗೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಸೊ ಅದರದ್ದು ಅಂದರೆ ಅದು ಜಾಯಿಂಟಾಗಿ ಮತ್ತೆ ಬೇರೆ ಕಡೆ ಒಂದು ನದಿ ಹರಿಯೋದು ಇತ್ತು. ಅಂದರೆ ಒಂದು ಟೈಪ್ ಫಾಲ್ಸ್ ಥರನೇ ನೀರು ಹರಿತಿತ್ತು. ಅಲ್ಲಿ ಅವರು ಡ್ರೈವರ್ ಕರ್ಕೊಂಡು ಹೋದರು. ಅಲ್ಲಿ ತುಂಬ ಚೆನ್ನಾಗಿ ಆಟ ಆಡಿ ನೀರಲ್ಲಿ ಫುಲ್ ಚೆನ್ನಾಗಿ ಮಜಾ ಮಾಡಿ ಫುಲ್ ಒನ್ ಡೇ ಕಳೆದ್ವಿ. ಸೊ ಎಲ್ಲನೂ ಈ ವಿಡಿಯೋಲ್ಲಿ ತೋರಿಸಿದ್ದೀನಿ. ಫುಲ್ ವಿಡಿಯೋ ನೋಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಮಡಿಕೇರಿದು ಒಂದು ಅಥವಾ ಇನ್ನೂ 2 ವ್ಲಾಗ್ ಬರುತ್ತೆ. ಲೈಕ್ ಅದರಲ್ಲಿ ನಾನು ಗೋಲ್ಡನ್ ಟೆಂಪಲ್, ಆಮೇಲೆ ಗ್ಲಾಸ್ ಬ್ರಿಡ್ಜ್, ಮೇನ್ಲಿ ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಗ್ಲಾಸ್ ಬ್ರಿಡ್ಜು, ಗೋಲ್ಡನ್ ಟೆಂಪಲು, ಅದನ್ನೆಲ್ಲನೂ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಹಾಕಿ ಮಡಿಕೇರಿ ವ್ಲಾಗ್, ಕೂರ್ಗ್ ವ್ಲಾಗ್ ಎಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಪಾರ್ಟ್ 1 ನೋಡಿಲ್ಲ ಅವ್ರಿಗೂ ನಾನು ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋ ಎಂಡಲ್ಲಿ, ಅದನ್ನೂ ನೋಡಿ. ಆಮೇಲೆ ಈಗ ಇಲ್ಲಿ ನೋಡ್ತಿರೋದು ನೀವು ತಲಕಾವೇರಿ, ಇದು ವ್ಯೂ ಹೀಗಿದೆ. ಸೊ ಫುಲ್ ವಿಡಿಯೋ ನೋಡಿ. ಆಮೇಲೆ ನನ್ನ ಚಾನಲನ್ನು ಕೂಡ ಚೆಕ್ ಮಾಡಿ. ಅದರಲ್ಲಿ ತುಂಬ ಕುಕ್ಕಿಂಗ್ ವಿಡಿಯೋಸು, ಆಮೇಲೆ ಮಹಿಳೆಯರಿಗೆ ಯೂಸ್ ಆಗೋದು ಎಲ್ಲ ಥರದ್ದು ವಿಡಿಯೋಸ್ ಇದ್ದಾವೆ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಿದ್ದೀರಾ ಅವರೆಲ್ಲ ಹೋಗಿ ನನ್ನ ಚಾನಲನ್ನು ಚೆಕ್ ಮಾಡಿ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಮತ್ತೊಂದು ಮೇನ್ ವಿಚಾರ ಏನಂತಂದರೆ ಇಲ್ಲಿ ಅಂದರೆ ಈಗ ಏನೇನು ತೋರಿಸಿದ್ನಲ್ಲ, ಈಗುತುಪ್ಪ, ತಲಕಾವೇರಿ, ಆಮೇಲೆ ಅದು ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದೆ ಹೋಯ್ತಲ್ಲ, ಅಲ್ಲೆಲ್ಲನೂ ಮೇನ್ ಟ್ರೆಡಿಷ್ನಲ್ ವಿಯರೇ ಬೇಕು. ಅಂದರೆ ನೀವು ಫುಲ್ ಜೀನ್ಸ್, ಫುಲ್ ಟಾಪ್ ಎಲ್ಲ ಹಾಕ್ಕೊಂಡು ಬಂದರೆ ಓಕೆ. ಬಟ್ ಹಾಫ್ ಅಂದರೆ ಶಾರ್ಟ್ಸು, ಆಮೇಲೆ 3/4 ಜೀನ್ಸು ಅದೆಲ್ಲ ಹಾಕ್ಕೊಂಡು ಬಂದರೆ ಏನೂ ನಡೆಯಲ್ಲ, ಅಂದರೆ ಅವರು ಎಂಟ್ರಿನೇ ಕೊಡಲ್ಲ. ಸೊ ಅದೊಂದು ಮೇನ್ ಇಲ್ಲಿ ಎಲ್ಲ ದೇವಸ್ಥಾನಕ್ಕೆ. ಆಮೇಲೆ ತಲಕಾವೇರಿ, ಈಗುತುಪ್ಪ ದೇವಸ್ಥಾನ, ಎಲ್ಲ ದೇವಸ್ಥಾನಗಳಿಗೆ ಟ್ರೆಡಿಷ್ನಲ್ ವಿಯರೇ ಮೇನ್ ಬೇಕು. ಸೊ ಅದನ್ನಷ್ಟು ಗಮನ ಇಡಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಅವರಿಗೆಲ್ಲ
ಧನ್ಯವಾದಗಳು. ಆಮೇಲೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲೇ ವಿಡಿಯೋ ಮುಗಿಸ್ತೀನಿ. ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್. ಫೋಟೋ ತೆಗಿಬೇಕಾ? पाइप ಅದರ पाइप ಅದ ಏ ಬ್ಯಾಡ್ರಿ ಬೇಡ ಅಲ್ಲಿ ನೋಡ್ರಿ ಏ ಬೇಡ